ನೆರವೇ ವಸ್ತು ಶಾಂಭವಿ ನೀನು ಆದರೂ 73 ಎಂಗದಿಂದ ಬಹಳ ಅದ್ಭುತವಾದ ಒಂದು ದಿನದಲ್ಲಿ ಸಮಗ್ರ ಗ್ರಂಥವನ್ನು ಓದಲೇಬೇಕು. ಈ ಪರಿ ಒಂದು ಸಂವತ್ಸರ ಓದಿರಬೇಕು ಎಂದು ಪ್ರತ್ಯಕ್ಷ ಅವರು ದೇವಿ ಅಂತ ನೋಡಿ. ಹಂಗಲ್ಲ ಒಂದು ದಿನದಲ್ಲಿ ಸಮಗ್ರ ಇದೇನೈತೆ ಇದು ಗ್ರಂಥ ನೋಡಿ. ಹಂಗಲ್ಲ ಎಲ್ಲಾ ಪುರಾಣಕ್ಕೊಂದು ಶಕ್ತಿ ಬೇರೆ, ಇದಕ್ಕೊಂದು ಶಕ್ತಿ ಬೇರೆ. ಇದಕ್ಕೆ ಯಾವ ಶಕ್ತಿ ಐತೆ ನೋಡಿ? ಒಂದು ದಿವಸ ಪೂರ್ತಿ ಗ್ರಂಥ ಓದ್ಬೇಕು, ಒಂದು ದಿವಸ ಪೂರ್ತಿ ಗ್ರಂಥ ಓದ್ಬೇಕು. ನಮ್ಮ ಇಲ್ಲಿ ಬೆಟ್ಟಾಳದಾಗ ಡಾಕ್ಟರ್ ಅವರು ಅಲ್ಲಿ ಇದು ಕರ್ಕೊಂಡು ಹೋಗ್ತಿದ್ರು. ಯಾವಾಗ ನಾ ದೇವಿ ಪುರಾಣ ಯಾವಾಗ ಕೈಯಾಗಿರ್ದಾಗ ಒಂದೊಂದು ದಿವಸದಾಗ ಅಲ್ಲಿ ಗ್ರಂಥ ಮುಗಿಸಿ ಬರೋ, ಒಂದೊಂದು ದಿವಸದಾಗ ಗ್ರಂಥ ಪೂರ್ತಿ ಗ್ರಂಥ ಎಲ್ಲೇನ ಪೂಜೆ ಇಟ್ಕೊತಿದ್ರು ಅವ್ರ ಮನೆಯೊಳಗೆ. ಅಲ್ಲಿ ಮನಿ ಅಂತ ಶಾಂತಿ ಮಾಡೋದನ್ನಾಗಲಿ ಏನಾದ್ರೂ ಅವ್ರ ಮನೆಯಾಗ ಒಂದು ಒಳ್ಳೆ ಕಾರ್ಯ ಇರ್ತಂದ್ರೆ ಇವತ್ತು ಮನೆ ಶಾಂತಿ ಮಾಡೋದಿತ್ತಂದ್ರೆ ಅಲ್ಲಿ ಅನ್ನದಾಗಿರೋದು ಅಲ್ಲಿ ಹೋಗಿ ಒಂದು ದಿವಸ ಪೂರ್ತಿ ಗ್ರಂಥ ಮುಗಿಸಿ ಅವ್ರ ಮನೆ ಪ್ರೇತ ಇರಲಿ, ಭೂತ ಇರಲಿ, ಪಿಶಾಚಿ ಇರಲಿ, ಬ್ರಹ್ಮರಾಕ್ಷಸಿ ಇರಲಿ, ಕಾಳ ಇರಲಿ, ಚಾಡಿ ಇರಲಿ, ಮೋಡಿ ಇರಲಿ, ಇರಲಿ, ಒಂದು ದಿವಸ ಅವ್ರ ಮನ್ಯಾಗ ಕುಂದಿಸ ಪುರಾಣ ಓದಿ ಬಿಟ್ಟರೆ ಅವ್ರು ದಿಕ್ಕ ತಕ್ಕು ಹೋಗ್ತಾವ. ಯಾವ ಹೋಗೋದು ಅವ್ರ ಮನೆ ನೋಡಿ. ಅಷ್ಟು ಸತ್ಯ ಇದೆ ಇದು, ಅಷ್ಟು ಸತ್ಯ ಪುರಾಣ ಇದೆ ಇದು, ಅಷ್ಟು ಶಕ್ತಿ ಇದೆ ಈ ಒಂದು ಪುರಾಣದಲ್ಲಿ. ಮತ್ತೆ ಇಷ್ಟೆಲ್ಲ ಒಂದು ದಿನದ ಸಮಗ್ರ ಅನ್ನು ಓದಲೇಬೇಕು. ಇಂದು ಪರ್ಯಂತ ಒಂದು ಸಂವತ್ಸರ ಓದಿದರೆ ಅಂದ್ರೆ ಪ್ರತಿನಿತ್ಯ ಬಿಡುತ್ತೆ ಒಂದೊಂದು ಗ್ರಂಥ ಪೂರ್ತಿ ಓದಿಕೆ ತೆಗೆದು ಈಗ ಒಂದು ವರ್ಷದಾಗ ನೀವು ಓದಿದ್ರೆ ತಿಳ್ಕೊಳ್ಳಿ ಆ ಶಾಂಭವಿ ಪ್ರತ್ಯಕ್ಷ ಅಂತ ಪ್ರತ್ಯಕ್ಷ ಆಗಿ ಹೊರಕೊಡ್ತಾರಂತ ನೋಡಿ. ಹಂಗ ಒಂದು ದಿನ ಸಮಗ್ರ ಗ್ರಂಥವನ್ನು ಅಂದು ಓದಲೇ ಎಂದು ಬೇಕು. ಈ ಪರಿ ಒಂದು ಸಂವತ್ಸರ ಓದಿರಬೇಕು ಎಂದು ಪ್ರತ್ಯಕ್ಷ ದೇವಿಯನ್ನು ಸುಳ್ಳಲ್ಲ. ಈಗ ಪ್ರತ್ಯಕ್ಷ ಮಾಡ್ಕೊಳ್ಳೋದು ಬಹಳ ಮಂದಿ ಹಿಂದೂ ಕಷ್ಟಮಾಲ ಸಿದ್ಧಿಗಳು ಪಡೆದವರದಾರ, ಋಷಿ ಮುನಿಗಳದಾರ, ಗುಡ್ಡ ಗಾಡದ ಕುಂತಿಗೇಸಿ ದೇವಿ ಪುರಾಣ ಹಿಡ್ಕೊಂಡು ದಿವಸ ಓದಿದಾರ. ಇಲ್ಲೇ ತುಂಗಾಭದ್ರದ ನದಿ ಮೇಲೆ ಕುಂತುಗಳಿಗೆ ಸಿಕ್ಕಿ ಪಟ್ಟಣ ಬಹಳ ಮಂದಿ ಮಾಡಿದವರದಾರ. ಇದೇನು ಸಾಮಾನ್ಯವಾಗಿಲ್ಲ. ದೊಡ್ಡ ದೊಡ್ಡ ಶಕ್ತಿ ಸಾಮರ್ಥ್ಯದ ಹಿಂದೆ ಆಗಿ ಹೋಗಿರಲ್ಲ. ಅವರ ವಾಣಿ ಶುದ್ಧ, ಅವರ ನುಡಿ ಶುದ್ಧ, ಅವರ ನಡೆದಿದ್ದು ಶುದ್ಧ. ಯಾಕಂದ್ರೆ ಅವರಷ್ಟು ಸಮಜೀವಿಗಳಾಗಿದ್ರು, ಅವರು ದುಡುಕತ್ತಿದ್ರು, ಆ ದೇವಿಯ ವರವನ್ನು ಪಡ್ಕೊತಿದ್ರು. ಅವ್ರು ಏನಂತಾರೆ ಅದು ಆಗುತ್ತಿತ್ತು, ಅದೇನಂತಾರೆ ಅದು ಆಗುತ್ತಿತ್ತು. ಆಗ ಅಂತ ಒಂದು ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಪುರಾಣ ಐತೆ. ನೀವೇನು 9 ದಿವಸ ಕೇಳ್ತಿರಲ್ಲ, ನೀವು ನಿಜವಾಗ್ಲೂ ಪುಣ್ಯವಂತರು. ಇವತ್ತು ಮನೆಯಾಗ ಕೂಡೋದು ಎಷ್ಟೋ ಟಿವಿ ಮಾಧ್ಯಮದವರು ಅವೆಲ್ಲ ಬಿಟ್ಟು ಇಲ್ಲಿ ಬಂದು